ಹಲೋ ಗಾಯ್ಸ್, ಒಬ್ಳು ಲೇಡಿಗೆ ಒಂದು ಬಾಟಲ್ ಸಿಗುತ್ತೆ. ಆ ಒಂದು ಬಾಟಲ್ ಓಪನ್ ಮಾಡಿದಾಗ ಒಂದು ಜಿನ್ ಆಚೆಗಡೆ ಬರುತ್ತೆ. ಆ ಜಿನ್ ಕೂಡ ನಿನಗೆ 3 ವಿಶಸ್ಗಳನ್ನ ಕೊಡ್ತೀನಿ, ಏನ್ ಬೇಕಾದ್ರೂ ನೀನ್ ಕೇಳು ಅಂತ ಹೇಳುತ್ತೆ. ಇವಳು ಏನೇನು 3 ವಿಶಸ್ಗಳನ್ನ ಕೇಳ್ತಾಳೆ. ಮತ್ತೆ ಆ ಜಿನ್ ಇವಳ ಲೈಫ್ ಅಲ್ಲಿ ಬಂದಿರೋದ್ರಿಂದ ಇವಳ ಲೈಫ್ ಹೇಗೆಲ್ಲ ಚೇಂಜ್ ಆಗುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು 3000 Years of Longing ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಕ್ರಂಪಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ನ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ನಾವು ಅಲಿಥಿಯಾ ಅನ್ನೋ ಒಂದು ಪ್ರೊಫೆಸರ್ ನ ನೋಡ್ತೀವಿ. ಆಕ್ಚುಲಿ ಇವಳಿಗೆ ಹಿಸ್ಟಾರಿಕಲ್ ಬಗ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ. ಅದನ್ನ ಜನರ ಹತ್ರ ಹೋಗ್ಬಿಟ್ಟು ಸ್ಪೀಚ್ ಮಾಡೋದೇ ಇವಳ ಕೆಲಸ ಆಗಿರುತ್ತೆ. ಇವಳು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ಬಿಟ್ಟು ಹಿಸ್ಟ್ರಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಿರ್ತಾಳೆ. ಅದೇ ರೀತಿ ಇವಾಗ್ಲೂ ಕೂಡ ಒಂದು ಲೆಕ್ಚರರ್ ಕೊಡೋದಕ್ಕೆ ಅನ್ಬಿಟ್ಟು ಒಂದು ದೇಶಕ್ಕೆ ಬಂದಿರ್ತಾಳೆ. ಅದೇ ಇಸ್ತಂಬುಲ್ ಅಂತ ಒಂದು ಜಾಗಕ್ಕೆ ಬಂದಿರ್ತಾಳೆ. ಹೀಗೆ ಏರ್ಪೋರ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಇವಳ ಹತ್ರ ಬಂದ್ಬಿಟ್ಟು ಬನ್ನಿ ಮೇಡಮ್ ಈ ಕಡೆ ಅಂತ ಕರಿತಾ ಇರ್ತಾನೆ. ಆದ್ರೆ ಇವಳಿಗೆ ಅವನು ಯಾರು ಏನು ಅಂತಾನೆ ಗೊತ್ತಿರೋದಿಲ್ಲ. ಆಗ ಸಡನ್ ಅಲ್ಲಿಗೆ ಅಲಿಥಿಯ ಫ್ರೆಂಡ್ಸ್ ಗಳೆಲ್ಲ ಬರ್ತಾರೆ. ಇದರಿಂದ ವ್ಯಕ್ತಿ ಅಲ್ಲಿಂದ ಮಾಯಾನೆ ಹೋಗ್ಬಿಡ್ತಾನೆ. ಈ ಅಲಿಥಿಯ ಫ್ರೆಂಡ್ ಗುಹಾನ್ ಕೂಡ ಒಬ್ಬ ಪ್ರೊಫೆಸರ್ ಆಗಿರ್ತಾನೆ. ಅವಳು ಕೂಡ ಹೀಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನ್ನ ಹತ್ರ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಕರೀತಿದ್ನಲ್ಲ ನನ್ನ, ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾ ಅಂದಾಗ ಅವರು ಕೂಡ ನಮ್ಗೆ ಯಾರು ಕಾಣಿಸಿಲ್ಲಪ್ಪ, ಮೋಸ್ಟ್ಲಿ ಅವನ್ ಯಾರೋ ಇಲ್ಲಿಗಲ್ ಟ್ಯಾಕ್ಸಿ ಡ್ರೈವರ್ ಆಗಿರ್ತಾನೆ, ಬಿಡೋದ್ರ ಬಗ್ಗೆ ತಲೆ ಕಟ್ಸ್ಕೊಂಬೇಡ ಅಂದ್ಬಿಟ್ಟು ಸುಮ್ನೆ ಆಗಿಸ್ಬಿಡ್ತಾರೆ. ನೆಕ್ಸ್ಟ್ ನಾವು ಅಲಿಥಿಯಾನ ಸೆಮಿನಾರ್ ಅಲ್ಲಿ ನೋಡ್ತೀವಿ. ಅಲಿಥಿಯನ್ನು ಕೂಡ ತನ್ನ ಸ್ಪೀಚ್ ನ ಕೊಡ್ತಾ ಇರ್ತಾಳೆ ಹಿಸ್ಟಾರಿಕಲ್ ಬಗ್ಗೆ. ಹಾಗೆ ಸ್ಪೀಚ್ ನ ಕೊಡ್ತಿರ್ಬೇಕಾದ್ರೆ ಆ ಆಡಿಯನ್ಸ್ ಗಳ ಮಧ್ಯೆ ಒಬ್ಬ ಮಿಸ್ಟೀರಿಯಸ್ ಆದ ವ್ಯಕ್ತಿ ನಿಂತಿರ್ತಾನೆ. ಆದ್ರೆ ಅವ್ನು ನೋಡೋದಕ್ಕೆ ಪುರಾತನ ಕಾಲದ ವ್ಯಕ್ತಿ ಇದ್ದಂಗಿರ್ತಾನೆ. ಇದನ್ನೆಲ್ಲ ನೋಡಿ ಇವಳಿಗೆ ಗಾಬರಿ ಆಗ್ತಾ ಇರುತ್ತೆ, ಏನೇನೋ ಕಾಣ್ತಾ ಇತ್ತಲ್ಲ ನನಗೆ ಅನ್ಬಿಟ್ಟು. ಆಗ ನೋಡ್ತಿದ್ದಂಗೆನೆ ಆ ವ್ಯಕ್ತಿ ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದರಿಂದ ಇವಳು ಪ್ರಜ್ಞೆ ತಪ್ಕೊಂಡು ಹೋಗ್ಬಿಡ್ತಾಳೆ. ಹಾಗೋ ಈಗ ಮಾಡಿ ಇವಳಿಗೆ ಪ್ರಜ್ಞೆ ಬರೆಸ್ತಾಳೆ. ಅದಾದ್ಮೇಲೆ ಇವಳು ಆ ಸೆಮಿನಾರ್ ಇಂದ ಆಚೆ ಬಂದ್ಬಿಡ್ತಾಳೆ. ಗುಹಾನ್ ಕೂಡ ಕೇಳ್ತಾನೆ ಏನಾಯ್ತು ನಿನ್ಗೆ ಅಲ್ಲಿ ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಲಿಥಿಯಾಗೆ ಒಂದು ಇಮ್ಯಾಜಿನೇಷನ್ ಒಂದು ಪವರ್ ಇದೆ. ಈ ಪವರ್ ಅವಳಿಗೆ ಎಷ್ಟು ಹೆಚ್ಚಾಗ್ಬಿಟ್ಟಿರುತ್ತೆ ಅಂದ್ರೆ ಸಿಕ್ಕಿದ ಕಡೆ ಎಲ್ಲ ಒಂದು ವಿಚಿತ್ರವಾಗಿರೋ ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿಗಳೆಲ್ಲ ಕಾಣಿಸ್ತಾ ಇರ್ತಾರೆ. ಇದರಿಂದ ಇವಳು ಈ ರೀತಿ ನಂಗೊಂದು ಇಮ್ಯಾಜಿನೇಷನ್ ಪವರ್ ಇದೆ, ಹಾಗಾಗಿ ನನ್ಗೆ ಅಲ್ಲೇನೋ ಕಾಣಿಸ್ತು, ಅದರಿಂದ ರಿಯಾಕ್ಟ್ ಆದೆ, ಅದ್ರ ಬಗ್ಗೆ ನೀನೇನು ಜಾಸ್ತಿ ತಲೆ ಕಟ್ಸ್ಕೊಂಬೇಡ, ನಾನು ಕರೆಕ್ಟ್ ಆಗಿ ಇದೀನಿ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ. ಗುಹಾನ್ ಕೂಡ ಇವಳನ್ನ ಮೈಂಡ್ ನ ಫ್ರೆಶ್ ಮಾಡೋಣ ಅನ್ಬಿಟ್ಟು ಇಸ್ತಾನ್ಬುಲ್ ನ ಸುತ್ತಾಡಿಸ್ತಾನೆ. ಮತ್ತೆ ಅಲಿಥಿಯನ್ನ ಕರ್ಕೊಂಡು ಒಂದು ಆಂಟಿಕ್ ಪೀಸ್ ಕಲೆಕ್ಷನ್ ನ ಒಂದು ಶಾಪ್ ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಹಳೆ ಕಾಲದ ವಸ್ತುಗಳೆಲ್ಲ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಅದನ್ನ ಇವರು ಪರ್ಚೇಸ್ ಮಾಡ್ಕೊಬಹುದು. ಆಗ ಅಲ್ಲೇ ಇವಳಿಗೆ ಒಂದು ಗಾಜಿಂದ ಮಾಡಿರೋ ಅಂತ ಒಂದು ಬಾಟಲ್ ಸಿಗುತ್ತೆ. ಅದು ನೋಡಕ್ ಇವಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದರಿಂದ ಶಾಪ್ ಓನರ್ ಹತ್ರ ಹೋಗ್ಬಿಟ್ಟು ಈ ಬಾಟಲ್ ಬಗ್ಗೆ ಹಿಸ್ಟ್ರಿನ ಕೇಳ್ತಾಳೆ. ಅದಕ್ಕೆ ಶಾಪ್ ಓನರ್ ಕೂಡ ಇದು ತುಂಬಾ ಹಳೆ ಕಾಲದ್ದು ಮೇಡಮ್, ಆಗಿನ ಕಾಲದವರೆಲ್ಲ ಈ ಒಂದು ಬಾಟಲ್ ಒಳಗಡೆ ರಕ್ತದ ಹನಿಗಳೆಲ್ಲ ಬೀಳುತ್ತೆ ಅಂತ ಹೇಳ್ತಿದ್ರು. ಇದನ್ನೆಲ್ಲ ಕೇಳ್ಬಿಟ್ಟು ಇವಳಿಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ಬಿಟ್ಟು ಅದನ್ನೇ ಪರ್ಚೇಸ್ ಮಾಡ್ಕೋತಾಳೆ. ಆಕ್ಚುಲಿ ಅಲಿತಾಗೆ ಹೊಸ ಹೊಸ ಸ್ಟೋರಿಗಳು ಕೇಳೋದಂದ್ರೆ ತುಂಬಾ ಇಷ್ಟ. ಅವಳಿಗೆ ಪರ್ಚೇಸ್ ಮಾಡ್ಕೊಂಡು ತನ್ನ ಮನೆಗೆ ತಗೊಂಡ್ ಬರ್ತಾಳೆ. ಇವಳು ಕ್ಲೀನಿಂಗ್ ಫ್ರೆಶ್ ಅಪ್ ಎಲ್ಲ ಆಗೋದ್ಮೇಲೆ ಆ ಒಂದು ಬಾಟಲ್ ನ ನೋಡ್ತಾ ಇರ್ತಾಳೆ. ಅದು ಸ್ವಲ್ಪ ಗಲೀಜ್ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ವಾಶ್ರೂಮ್ ಗೆ ತಗೊಂಡ್ ಹೋಗ್ಬಿಟ್ಟು ಅದನ್ನ ಕ್ಲೀನ್ ಆಗಿ ತೊಳಿತಿರ್ಬೇಕಾದ್ರೆ ಅದ್ರ ಬಾಟಲ್ ಓಪನ್ ಆಗ್ಬಿಟ್ಟು ತುಂಬಾ ಜಾಗದಲ್ಲೆಲ್ಲ ಪೂರ್ತಿ ಹೊಗೆ ತುಂಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆಗ ನೋಡ್ತಿದ್ದಂಗೆನೆ ಇವಳು ಕಣ್ ಮುಂದೆ ಒಂದು ದೊಡ್ಡ ಕಾಲ್ ಇರುತ್ತೆ. ಆದ್ರೆ ಆ ಕಾಲು ಟಕ್ಕನೆಗೆ ಮಾಯ ಆಗುತ್ತೆ. ಇವಳು ಕೂಡ ಆಚೆ ಹೋಗಿ ನೋಡ್ತಾಳೆ. ಒಂದ್ ನಿಮಿಷ ಶಾಕ್ ಆಗ್ತಾಳೆ. ಸ್ಟಾರ್ಟಿಂಗು ಇದು ಕೂಡ ನನ್ನ ಇಮ್ಯಾಜಿನೇಷನ್ ಅಂತ ಅನ್ಕೊಂಡಿರ್ತಾಳೆ. ಅದಾದ್ಮೇಲೆ ಗೊತ್ತಾಗುತ್ತೆ ಇದು ನಿಜ ಅಂತ. ಮುಂದೆ ಯಾರಿರ್ತಾರಪ್ಪ ಅಂದ್ರೆ ಒಂದು ಜೀನಿ ಇರುತ್ತೆ. ಆ ಜೀನಿ ಕೂಡ ಇವಳ ಹತ್ರ ಮಾತಾಡುತ್ತೆ. ಸುಮಾರು ವರ್ಷಗಳಿಂದ ನನ್ನ ಬಾಟಲ್ ಅಲ್ಲಿ ಲಾಕ್ ಆಗಿದೆ, ಇವಾಗ ನೀನ್ ರಿಲೀಸ್ ಮಾಡಿದ್ಯಾ, ಈಗ ನಿನಗೆ 3 ವಿಶ್ಗಳನ್ನ ಕೊಡ್ತೀನಿ, ನೀನ್ ಏನ್ ಬೇಕಾದ್ರೂ ನಿನ್ ಕೇಳು ಅಂತ. ಆದ್ರೆ ಇವಳಿಗೆ ಏನ್ ವಿಶ್ ಕೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ನಾನ್ ಜೋಶಲ್ಲಿ ಏನೇನು ಮಾಡಕ್ ಇಷ್ಟ ಪಡೋದಿಲ್ಲ, ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಸುಮ್ನಾಗ್ಬಿಡ್ತಾಳೆ. ಅದಕ್ಕೆ ಆ ಜೇನಿನು ಕೂಡ ಎಷ್ಟು ಟೈಮ್ ಬೇಕಾದ್ರು ತಗೋ, ಆದ್ರೆ ನೀನ್ 3 ವಿಶ್ ಕೇಳಲೇಬೇಕು ಅಂದ್ಬಿಟ್ಟು ಸುಮ್ನಾಗ್ತಾ ಹಾಗೆ ನಿನ್ ಲೈಫ್ ಸ್ಟೋರಿನ ಹೇಳು ಅಂತ ಅಲಿಥಿಯಾನ ಕೇಳುತ್ತೆ. ಅದಕ್ಕೆ ಅಲಿಥಿಯಾನು ಕೂಡ ಅವಳ ಹೆಸರು, ಅವಳು ಏಂತಕ್ಕೆ ಇಲ್ಲಿಗೆ ಬಂದ್ಲು ಅದನ್ನೆಲ್ಲ ಹೇಳ್ತಾಳೆ. ಮತ್ತೆ ಈ ಜೀನಿ ಹತ್ರ ಇವಳ ಒಂದು ವೀಕ್ನೆಸ್ ಅಂದ್ರೆ ಇವಳು ಇಮ್ಯಾಜಿನೇಷನ್ ಒಂದು ಪವರ್ ಇರುತ್ತಲ್ಲ, ಅದು ಹೇಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾಳೆ. ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇವಳನ್ನ ಒಂದು ಗರ್ಲ್ಸ್ ಹಾಸ್ಟೆಲ್ಗೆ ಹಾಕಿರ್ತಾಳೆ. ಆದ್ರೆ ಇವಳಿಗೆ ಯಾವಾಗ್ಲೂ ಕೂಡ ಒಬ್ಳೇ ಇರ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹೀಗೆ ಒಬ್ಳೇ ಇರ್ತಾ ಒಂದು ಇಮ್ಯಾಜಿನೇಷನ್ ಅಲ್ಲೇ ಒಂದು ಹುಡುಗನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾಳೆ. ಅದೇ ರೀತಿ ಆ ಹುಡುಗನ ಜೊತೆನೆ ಮಾತಾಡೋದು, ಹುಡುಗನ ಜೊತೆನೆ ಸ್ಟೋರಿ ಕೇಳೋದು, ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಆ ಹುಡುಗನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ತನ್ನ ಜೊತೆಗೆ ಇಟ್ಕೊಂಡಿರ್ತಾಳೆ. ಅದೇ ರೀತಿ ಆ ಹುಡುಗ ಹೇಗೆ ಕಾಣಿಸ್ತಿದ್ದ ಅಂತ ಆ ಚಿತ್ರನೆಲ್ಲ ಬಿಡಿಸ್ತಾ ಇರ್ತಾಳೆ. ಮುಂದೆ ಹೋಗ್ತಾ ಇವಳು ದೊಡ್ಡೋಳು ಆಗ್ತಾ ಗೊತ್ತಾಗುತ್ತೆ ಇದೆಲ್ಲ ಒಂದು ಇಮ್ಯಾಜಿನೇಷನ್, ನಾನು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ
ಮಾಡಿದ್ರೆ ಈ ಪ್ರಪಂಚ ನನ್ನ ಹುಚ್ಚಿ ಅನ್ಬಿಡುತ್ತೆ ಅನ್ಬಿಟ್ಟು ಆ ಇಮ್ಯಾಜಿನೇಷನ್ ಮರೆಯಕ್ಕೆ ಅನ್ಬಿಟ್ಟು ಇವಳು ಬರ್ತಿದಂತ ಬುಕ್ ನು ಕೂಡ ಬೆಂಕಿಗೆ ಹಾಕಿ ಸುಮ್ನಾಗ್ಬಿಡ್ತಾಳೆ. ಅದಾದ್ಮೇಲೆ ಆ ಒಂದು ಹುಡುಗನ ಇಮ್ಯಾಜಿನೇಷನ್ ಮತ್ತೆ ಇವಳಿಗೆ ಕಾಡೇ ಇರೋದಿಲ್ಲ. ಇದು ನನ್ನ ಲೈಫ್ ಸ್ಟೋರಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ರೂಮ್ ಸರ್ವಿಸ್ ಮಾಡೋದಕ್ಕೆ ಒಬ್ಬ ಬರ್ತಾನೆ. ನೀನ್ ಹೇಗೆ ಇದ್ರೆ ಆಗೋದಿಲ್ಲ, ನೀನ್ ಸೈಜ್ ತುಂಬಾ ದೊಡ್ಡದಾಗಿದೆ, ಆದಷ್ಟು ಬೇಗ ಸೈಜ್ ಕಮ್ಮಿ ಮಾಡ್ಕೊಂತ. ಅದಕ್ಕೆ ಅವನು ಕೂಡ ಅವನ್ ಸೈಜ್ ನ ಸ್ವಲ್ಪ ಕಮ್ಮಿ ಮಾಡ್ಕೋತಾನೆ. ನೆಕ್ಸ್ಟ್ ಅಲಿತಿಯಾ ಕೇಳ್ತಾಳೆ, ನೀನ್ ಹಿಂಗೆ ಆ ಬಾಟಲ್ ಇಲ್ಲಿ ಟ್ರ್ಯಾಪ್ ಆದೆ ಅಂತ. ಅದಕ್ಕೆ ಜಿನ್ನು ಕೂಡ ನಾನೇನ್ ಫಸ್ಟ್ ಟೈಮ್ ಟ್ರ್ಯಾಪ್ ಆಗಿಲ್ಲ, ನಾನು 3 ಸಲ ಈ ರೀತಿ ಡಿಫ್ರೆಂಟ್ ಆಗಿರೋ ಬಾಟಲ್ ಟ್ರ್ಯಾಪ್ ಆಗಿದ್ದೀನಿ ಅಂತ. ಇದು ಕೇಳ್ಬಿಟ್ಟು ಇಂಟ್ರೆಸ್ಟಿಂಗ್ ಅನ್ಸ್ಬಿಟ್ಟು, ಸರಿ ನೀನ್ ಮೊದಲನೇ ಸಲ ಯಾವ ರೀತಿ ಟ್ರ್ಯಾಪ್ ಆದ್ರೆ ಹೇಳು ನನಗೆ ಅನ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಜಿನ್ ಕೂಡ ಹೇಳ್ತಾ ಹೋಗ್ತಾನೆ, ನಾನ್ ಮೊದಲನೇ ಸಲ ಟ್ರ್ಯಾಪ್ ಆಗಿದ್ದೆ ನನ್ನ ಪ್ರೀತಿಯಿಂದ ಅಂತ. ನಾನು ಮುಂಚೆ ಜಿನ್ ಆಗಿದ್ದಾಗ ನಾನು ಈ ರೀತಿ ಟ್ರ್ಯಾಪ್ ಅಲ್ಲಿ ಇರ್ಲಿಲ್ಲ, ನಾನು ನಾರ್ಮಲ್ ಫ್ರೀ ಆಗಿದ್ದೆ. ಅವಾಗ ಒಬ್ಳು ಮೇಲೆ ನನಗೆ ಲವ್ ಆಯ್ತು, ಅವಳೆ ಶಿಬಾ. ಈ ಶಿಬಾ ಒಬ್ಳು ರಾಜಕುಮಾರಿ ಆಗಿರ್ತಾಳೆ. ಆದ್ರೆ ಒಂದು ದಿನ ಕಿಂಗ್ ಸಾಲಮೋನ್ ಏನೊಬ್ಬ ಮರುಭೂಮಿನ ದಾಟ್ಕೊಂಡು ಈ ಶಿಬಾನ ನೋಡಕ್ಕೆ ಅಂತ ಬರ್ತಾನೆ. ಈ ಒಂದು ವಿಷಯ ಶಿಬಾಗೆ ತುಂಬಾ ಇಂಪ್ರೆಸ್ ಮಾಡುತ್ತೆ. ಆದ್ರೆ ಈ ಕಿಂಗ್ ಸಾಲಮೋನ್ ಇದನ್ನೆಲ್ಲ ಇನ್ನೊಬ್ಬ ಮೆಜಿಷಿಯನ್ ಆಗಿರ್ತಾನೆ. ಇವನು ಒಂದು ಮೆಜಿಷಿಯನ್ ಪವರ್ ನ ಮೂಲಕ ಇವನು ಸುಂದರವಾದ ಟ್ಯೂನ್ ನ ಬಾರಿಸ್ತಾನೆ. ಆ ಸುಂದರವಾದ ಟ್ಯೂನ್ ನ ಕೇಳಿ ಶಿಬಾಗಂತೂ ಇವನ್ ಕಂಡ್ರೆ ತುಂಬಾ ಇಷ್ಟ ಆಗೋಗ್ಬಿಡುತ್ತೆ. ಶಿಬಾಗೆ ನಾನು ಅರ್ಥ ಮಾಡ್ಸೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಅವನು ನಿನ್ನ ಪ್ರೀತಿನ ನಂಬ್ಕೊಂಡು ಇಲ್ಲಿಗೆ ಬಂದಿಲ್ಲ, ನಿನ್ನ ಒಂದು ರಾಜ್ಯಕ್ಕೆ ಆಸೆ ಪಟ್ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಅಂತ. ಆದ್ರೆ ಅವಳು ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಒಂದು ಟಾಸ್ಕ್ ನ ಇಟ್ಟಿರ್ತಾಳೆ. ಅದೇನಪ್ಪಾ ಅಂದ್ರೆ 1000 ಕೋಣೆಯಲ್ಲಿ ಒಂದು ಕೆಂಪು ದಾರನ ಹುಡುಕ್ಬೇಕು. ಮತ್ತೆ ಹಾಗೆ ಈ ಶಿಬನ ತಾಯಿನೂ ಕೂಡ ಒಬ್ಳು ಜಿನ್ ಆಗಿರ್ತಾಳೆ. ಅವಳಿಗೆಂತ ಒಂದು ಸೀಕ್ರೆಟ್ ಆಗಿರೋ ಒಂದು ನೇಮ್ ಇರುತ್ತೆ. ಆ ನೇಮ್ ನ ನೀವು ತಿಳ್ಕೊಬೇಕು. ಅದಾದ್ಮೇಲೆ ಒಂದು ಹೆಣ್ಣಿಗೆ ಅತಿ ಮುಖ್ಯವಾದದ್ದು ಏನು ಅಂತ ನನಗೆ ಹೇಳ್ಬೇಕು ಅಂತ ಒಂದು ಟಾಸ್ಕ್ ನ ಕೊಡ್ತಾಳೆ. ಆದ್ರೆ ಈ ಟಾಸ್ಕ್ ನ ಸೊಲೊಮನ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಅವನೊಬ್ಬ ಮ್ಯೂಜಿಷಿಯನ್ ಆಗಿರ್ತಾನಲ್ಲ, ಕೆಲವು ಹುಳಗಳ ಮೂಲಕ ಆ 1000 ಕೋಣೆಯಿಂದ ಆ ದಾರನ ತೆಗಿತಾನೆ. ಮತ್ತೆ ಒಂದು ವಿಚಿತ್ರವಾದ ಕ್ರಿಯೇಚರ್ ಇಂದ ಶಿಬನ ತಾಯಿಯ ಸೀಕ್ರೆಟ್ ಹೆಸರನ್ನ ತಿಳ್ಕೊತಾನೆ. ಮತ್ತೆ ಹಾಗೂ ಹೀಗೋ ಒಂದು ವುಮೆನ್ಗೆ ಅತಿ ಮುಖ್ಯವಾದದ್ದು ಏನು ನಾನು ಕೂಡ ಹೇಳ್ತಾನೆ. ಇದರಿಂದ ಶಿಬಾಗೆ ಇಂಪ್ರೆಸ್ ಆಗ್ಬಿಟ್ಟು ಅವನ್ನ ಲವ್ ಮಾಡ್ಬಿಡ್ತಾಳೆ. ನಾನ್ ಇಲ್ಲೇ ಇದ್ರೆ ಶಿಬನ ಪಡ್ಕೊಳ್ಳೋದಕ್ಕಾಗಲ್ಲ ಅನ್ಬಿಟ್ಟು ನನ್ನ ಇವನ್ ಏನ್ ಮಾಡ್ತಾನೆ ಅಂದ್ರೆ ನನ್ನ ಒಂದು ಬಾಟಲ್ ಅಲ್ಲಿ ಲಾಕ್ ಮಾಡ್ಬಿಡ್ತಾನೆ. ಲಾಕ್ ಮಾಡಿ ಅದನ್ನ ತಗೊಂಡೋಗಿ ಸಮುದ್ರಕ್ಕೆ ಬಿಸಾಕ್ತಾನೆ. ಸುಮಾರು 2500 ವರ್ಷಗಳ ಕಾಲ ನಾನು ಸಮುದ್ರದೊಳಗಡೆನೆ ಇದ್ದೆ ಅಂತ. ಮತ್ತೆ ಜಿನ್ ಅಲಿತಾ ಹತ್ರ ಕೇಳ್ತಾನೆ, ನೀನ್ ಈ ಲೈಫ್ ಸ್ಟೋರಿನ ಹೇಳು, ಏನು ಹೇಳೇ ಅಲ್ವಲ್ಲ ಅಂತ. ಅದಕ್ಕೆ ಅವಳು ಕೂಡ ಹೇಳ್ತಾಳೆ, ನನಗೆ ಜಾಗ್ ಎಂಬ ಒಬ್ಬ ಹಸ್ಬೆಂಡ್ ಇದ್ದ, ಅವನು ನಾವು ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ದೋ. ಆದ್ರೆ ಹೋಗ್ತಾ ಹೋಗ್ತಾ ಜಾಕೋಗು ನನಗೂ ಹೊಂದಾಣಿಕೆ ಆಗ್ಲೇ ಇಲ್ಲ. ಅದಾದ್ಮೇಲೆ ಅವನು ಬೇರೆ ಹುಡುಗಿನ ನೋಡ್ಕೊಂಡು ನನ್ನ ಬಿಟ್ಟು ಹೊಂಟೋಗ್ಬಿಟ್ಟ ಅಂತ. ಇದನ್ ಕೇಳಿದ ಜಿನ್ನು, ಸರಿ ನೀನ್ ವಿಶ್ ಬೇಕಾರೆ ಕೇಳು, ನಾನು ಅವನ್ನ ನಿಂಗೆ ವಾಪಸ್ ತಂದು ಕೊಡ್ತೀನಿ ಅಂತ. ಅದಕ್ಕೆ ಇವಳು ಕೂಡ ಇಲ್ಲ ಬೇಡ ಬೇಡ, ಅವ್ನ ಏನು ವಾಪಸ್ ಕರ್ಸೋದ್ ಬೇಡ, ಅವ್ನ್ ಬಿಟ್ಟೋದಾಗಿಂದ ನಾನು ತುಂಬಾ ಫ್ರೀ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ ಅನ್ಬಿಟ್ಟು ಸುಮ್ನೆ ಆಗ್ಬಿಡ್ತಾಳೆ. ಆಕ್ಚುಲಿ ನನ್ಗೆ ಏನ್ ವಿಶ್ ಕೇಳ್ಬೇಕು ಅನ್ನೋ ಆಸೆನೇ ಇಲ್ಲ, ನಾನ್ ತೃಪ್ತಿಯಾಗಿ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಆದ್ರೆ ಇವಳು ವಿಶ್ ನ ಕೇಳಲೇಬೇಕಾಗಿರುತ್ತೆ. ಅದಕ್ಕೆ ಇವಳು ಕೂಡ ಕೇಳ್ತಾಳೆ, ನಾನು ಅಕಸ್ಮಾತ್ ವಿಷಯ ಕೇಳ್ದಿದ್ರೆ ಏನಾಗುತ್ತೆ ಅಂತ. ಆಗ ನೋಡ್ತಿದ್ದಂಗೆನೆ ಜಿನ್ಗೆ ಒಂಥರ ವಿಚಿತ್ರವಾಗಿ ಫೀಲ್ ಆಗ್ತಾ ಒಂದ್ ಸೈಜ್ ಫುಲ್ ದೊಡ್ಡದಾಗ್ಬಿಡುತ್ತೆ. ಅಲಿತಾಗೆ ಗೊತ್ತಾಗುತ್ತೆ, ನಾವು 3 ವಿಶ್ ಕೇಳಲಿಲ್ಲ ಅಂದ್ರೆ ಇವ್ನ್ಗೇನಾರು ಒಂದ್ ಆಗುತ್ತೆ ಅಂತ. ಅದಕ್ಕೆ ಜಿನ್ ಕೂಡ ಇವನು 2ನೇ ಸಲ ಯಾವ ರೀತಿ ಲಾಕ್ ಆದ ಅಂತ ಅದನ್ನ ಕೂಡ ಹೇಳೋಕೆ ಶುರು ಮಾಡ್ತಾನೆ. ನಾನೊಂದು ಸಲ ಈ ಮೀನ್ ಹಿಡಿಯೋರ್ ಬಲೆಗೆ ಸಿಗಾಕೊಂಡೆ. ಆದ್ರೆ 2500 ವರ್ಷಗಳ ಕಾಲ ನೀರೊಳಗಡೆ ಇದ್ದಿರೋದ್ರಿಂದ ನನ್ನ ಒಂದು ಬಾಟಲ್ ಪೂರ್ತಿ ಕಲ್ಲಾಗ್ಬಿಟ್ಟಿತ್ತು. ಇದರಿಂದ ಅದನ್ನ ಬಿಸಾಕಿದ್ರು. ಆದ್ರೆ ಒಬ್ಬ ಸೈನಿಕ ಅದನ್ನ ತಗೊಂಡೋಗಿ ಒಂದು ಗೋಡೆಗೆ ಹೊಡಿತಾನೆ. ಮತ್ತೆ ಗುಲ್ಟನ್ ಅನ್ನೋ ಒಂದು ಹುಡುಗಿ ಅದೇ ಗೋಡೆನ ಹತ್ತಿ ಆ ರಾಜ್ಯದ ರಾಜಕುಮಾರನ ನೋಡೋಕ್ಕಿಂತ ಆಸೆ ಪಡ್ತಾ ಇರ್ತಾಳೆ. ಆದ್ರೆ ಸಡನ್ ಆಗಿ ಅವಳ ಕಾಲು ಸ್ಲಿಪ್ ಆಗಿ ಅವಳ ಕೈಗೆ ನನ್ನ ಈ ಒಂದು ಬಾಟಲ್ ಸಿಗುತ್ತೆ. ಅವಾಗ ಇವಳು ಆ ಒಂದು ಬಾಟಲ್ ನ ತಗೊಂಡು ಹೋಗ್ಬಿಟ್ಟು ಓಪನ್ ಮಾಡ್ತಾಳೆ. ಓಪನ್ ಮಾಡಿದಾಗ ನನ್ನ ನೋಡಿ ಶಾಕಿಂಗ್ ಆಗಿ ಬಿದ್ದು ಹೋಗ್ತಾಳೆ. ಅವಾಗ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ, ನಿನ್ಗೆ 3 ವಿಶ್ ಕೊಡ್ತೀನಿ, ನೀನ್ ಏನ್ ಬೇಕಾದ್ರೂ ಕೇಳು ಅಂತ. ಅದಕ್ಕೆ ಅವಳು ಕೂಡ ಮೊದಲನೇ ವಿಶ್, ಈ ರಾಜ್ಯದ ರಾಜಕುಮಾರ ಮುಸ್ತಫಾ ನನ್ನ ಪ್ರೀತಿ ಮಾಡೋ ರೀತಿ ನೀನ್ ಮಾಡ್ಬೇಕು ಅಂತ. ಅದಕ್ಕೆ ಇವನು ಕೂಡ ಅದೇ ರೀತಿ ಮಾಡೋಣ ಅನ್ಬಿಟ್ಟು ಇವನ ಒಂದು ಬಾಟಲ್ ಅಲ್ಲಿ ಒಂದು ಆಯಿಲ್ ನ ಉಯ್ದ್ಬಿಟ್ಟು ಅದನ್ನ ಸೇಫ್ ಆಗಿ ಯಾರ ಕೈಗೂ ಸಿಗದಿರೋ ಜಾಗದಲ್ಲಿ ಎತ್ತಿಡ್ತಾರೆ. ಮತ್ತೆ ಜಿನ್ ಹೋಗ್ಬಿಟ್ಟು ಮುಸ್ತಫಾ ಕೇಳಿ ಈ ಗುಲ್ಟನ್ ಹೆಸರನ್ನ ಹೇಳ್ತಾನೆ. ಇದರಿಂದ ಮುಸ್ತಫಾ ಇವಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋ ರೀತಿ ಮಾಡ್ಬಿಡ್ತಾನೆ. ಮತ್ತೆ ಹೀಗೆ ಕಾಲ ಕಳಿಯುತ್ತೆ. ಈ ಮುಸ್ತಫಾನ ತಂದೆ ಇರ್ತಾನಲ್ಲ, ಅವನ ಮೊದಲಿನ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾಳೆ. ಇದರಿಂದ ಅವನು 2ನೇ ಮದುವೆ ಮಾಡ್ಕೋತಾನೆ. ಆದ್ರೆ ಇವಳು ಸರಿಯಾದ ರೀತಿಲಿ ಇರೋದಿಲ್ಲ, ಯಾವಾಗ್ಲೂ ಕುತಂತ್ರ ಮಾಡೋದ್ರಲ್ಲಿ ಕಾಯ್ತಾ ಇರ್ತಾಳೆ. ಈ ವಿಷಯ ಜಿನ್ಗೆ ಗೊತ್ತಾಗಿ ಗುಲ್ಟನ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಇನ್ ವಿರುದ್ಧ ಏನೋ ಒಂದು ನಡೀತೈತೆ ತಿಳ್ಕೊ ಅಂತ. ಆದ್ರೆ ಅವಳು ಇವನ್ ಮಾತು ಏನು ಕೇಳ್ದಲೆ ನಾನು ಮುಸ್ತಫಾಗೆ ಒಂದು ಮಗು ಕೊಡ್ಬೇಕು, ನಾನು ಪ್ರೆಗ್ನೆಂಟ್ ಆಗ್ಬೇಕು ಅಂತ ಒಂದು ವಿಷ್ ನ ಕೇಳ್ತಾಳೆ. ಅದು 2ನೇ ವಿಷ್. ಇನ್ನೇನ್ ಮಾಡೋದಕ್ಕಾಗೋದಿಲ್ಲ, ಇವಳು ಅರ್ಥ ಮಾಡ್ಕೋತಾ ಇಲ್ಲ ಅನ್ಬಿಟ್ಟು ಅವಳು ಕೇಳಿದಂತ ವಿಷ್ ನ ಕೊಟ್ಬಿಡ್ತಾಳೆ. ಗುಲ್ಟನ್ ಪ್ರೆಗ್ನೆಂಟ್ ಆಗಿರೋದು ಅಲ್ಲಿರೋರು ಯಾರಿಗೂ ಕೂಡ ಇಷ್ಟನೇ ಇರೋದಿಲ್ಲ. ಅದ್ರಲ್ಲೂ ಈ ಸುಲೈಮಾನ ಹೆಂಡತಿಗಂತೂ ಇಷ್ಟನೇ ಇರೋದಿಲ್ಲ. ಮತ್ತೆ ಅವಳಿಗೆ ಈ ಮುಸ್ತಫಾ ರಾಜ ಆಗೋದು ಅಂದ್ರೂ ಕೂಡ ಇಷ್ಟನೇ ಇರೋದಿಲ್ಲ. ಇದರಿಂದ ಒಂದು ಕುತಂತ್ರ ಮಾಡ್ತಾಳೆ. ಏನಪ್ಪಾ ಅಂದ್ರೆ ನಿನ್ ಮಗ ನಿನ್ ಮೇಲೆ ಹೊಂಚಾಗ್ತಾ ಇದ್ದಾನೆ, ನಿನ್ನ ಮುಗಿಸಿ ಈ ರಾಜ್ಯಕ್ಕೆ ರಾಜನಾಗ್ಬೇಕು ಅಂತ ಪ್ಲಾನ್ ಹಾಕೋತಾ ಇದ್ದಾನೆ ಅಂತ ಒಂದು ಹಾಕೊಟ್ಬಿಡ್ತಾಳೆ. ಇದರಿಂದ ಸುಲೈಮಾನ್ಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನ್ ಮಗ ನನ್ನಿಂದನೇ ಕತ್ತಿ ಮೆಸೀತಾ ಇದ್ದಾನಲ್ಲ ಅನ್ಬಿಟ್ಟು ಇವ್ನಿಗೆ ಬೇಜಾರಾಗ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ
ಒಂದು ದಿನ ಇವ್ರ ಮಗುನ ಮೀಟ್ ಮಾಡೋಕೆ ಅಂತ ಕರೆದ್ಬಿಟ್ಟು ಒಂದು ಪ್ಲಾನ್ ಉಪಯೋಗಿಸ್ಬಿಟ್ಟು ಇವ್ರ ಮಗುನ ಅಲ್ಲೇ ಸಾಯಿಸಾಕ್ಬಿಡ್ತಾನೆ ಇವನೇನೆ. ಮತ್ತೆ ಅವ್ರ ಹೆಂಡತಿನೂ ಕೂಡ ಮುಗಿಸೋದಕ್ಕೆ ಆರ್ಡರ್ ನ ಕೊಟ್ಬಿಡ್ತಾನೆ. ಈ ವಿಷಯ ನನಗೆ ಗೊತ್ತಾಗಿ ನಾನ್ ಬಂದು ಗುಲ್ಟನ್ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲಿಂದ ಹೊರಟೋಗ್ಬಿಡು, ನಿನ್ನ ಸಾಯಿಸೋಕ್ ಬರ್ತಾ ಇದಾರೆ ಅಂತ. ಆದ್ರೆ ನನ್ ಮಾತು ಕೇಳಲೇ ಇಲ್ಲ ಅವಳು. ನನ್ನ ರಾಜ್ಕುಮಾರ ಮುಸ್ತಫಾ ನನ್ನ ಕಾಪಾಡ್ತಾನೆ ಒಂದು ನಂಬಿಕೆಯಲ್ಲಿ ಇದ್ಲು. ಅದಾದ್ಮೇಲೆ ನಾನು ಕೂಡ ಹೇಳ್ದೆ, ಇನ್ ಮುಸ್ತಫಾ ಸಾಯ್ತೋಗ್ಬಿಟ್ಟಿದ್ದಾನೆ, ಇವರೇ ಸಾಯಿಸ್ಬಿಟ್ರು ಅಂತ. ಇದರಿಂದ ಅವಳು ಭಯ ಪಡ್ಕೊಂಡು ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ. ಆದ್ರೆ ಆ ರಾಜ್ಯದ ಸೈನಿಕರೆಲ್ಲರೂ ಕೂಡ ಗುಲ್ಟನ್ ಹಿಡ್ಕೊಂಡು ಆ ರಾಜ್ಯದ ಮೇಲಿಂದ ಸಮುದ್ರಕ್ಕೆ ಎಸ್ಬಿಡ್ತಾರೆ. ನಾನು ಕೂಡ ಹೋಗಿ ಕಾಪಾಡೋಕೆ ಅಂತ ನೋಡ್ದೆ, ಆದ್ರೆ ಬಟ್ ನನ್ ಕೈಲಾಗ್ಲಿಲ್ಲ. ನಾನು ಹೋಗೋಷ್ಟಲ್ಲಿ ಅವಳು ಕೆಳಗಡೆ ಬಿದ್ದು ಸತ್ತೇ ಹೋಗ್ಬಿಟ್ಟಿದ್ಲು. ಇದರಿಂದ ಅವಳು ಮೂರನೇ ವಿಷಯ ಕೇಳಿಲ್ದೇ ಇರೋದ್ರಿಂದ ನಾನು ಮತ್ತೆ ಅದೇ ಒಂದು ಬಾಟಲ್ ಒಳಗಡೆ ಹೋಗಿ ಲಾಕ್ ಹೋಗ್ಬಿಟ್ಟೆ ಅಂತ. ಮತ್ತೆ ಅಲಿತಿಯ ಕೇಳ್ತಾಳೆ, ನೀನ್ ಅಷ್ಟು ವರ್ಷಗಳ ಕಾಲ ಆ ಒಂದು ಕಲ್ ಮಧ್ಯೆ ಸಿಗಾಕೊಂಡಿದ್ದಲ್ಲ, ಅದ್ ಹೆಂಗೆ ಅಲ್ಲಿಂದ ವಾಪಸ್ ಬಂದೆ ಅಂತ. ಅದಕ್ಕೆ ಇವನು ಕೂಡ ಕೇಳ್ತಾ ಹೋಗ್ತಾನೆ, ನಾನು 100 ವರ್ಷಗಳಿಂದನೂ ಕೂಡ ಆ ಜಾಗದಲ್ಲಿರೋ ಜನರನ್ನೆಲ್ಲ ನನ್ನ ಕಡೆ ಸೆಳೆಯೋ ರೀತಿ ನಾನು ಮಾಡ್ತಾನೆ ಇದ್ದೆ. ಬಟ್ ಆದ್ರೆ ಯಾರು ಕೂಡ ನನ್ನ ಮಾತನ್ನ, ನನ್ನ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂಡು ನನ್ನ ಹತ್ರ ಬರೋದಕ್ಕೆ ಒಪ್ಕೋತಾನೆ ಇರ್ಲಿಲ್ಲ. ಅವಾಗ ಮುರಾದ್ ಅನ್ನೋ ಒಂದು ಹುಡುಗ ನನಗೆ ಸಿಗ್ತಾನೆ. ಆ ಹುಡುಗನ ನಾನು ನನ್ನ ಬಾಟಲ್ ಕಡೆ ಸೆಳೆಯೋ ರೀತಿ ನಾನು ಮಾಡ್ತೀನಿ. ಅವನು ಕೂಡ ಅದೇ ರೀತಿ ಆ ಒಂದು ರಾಜ್ಯದೊಳಗಡೆ ಬಂದು ಆ ಒಂದು ಸ್ನಾನ ಮಾಡೋ ಕೋಣೆಗೆ ಬರ್ತಾನೆ. ಆದ್ರೆ ಇವನ್ ತುಂಬಾ ಚಿಕ್ಕವನಾಗಿರೋದ್ರಿಂದ ಆ ಒಂದು ಕಲ್ನ ಓಪನ್ ಮಾಡೋದಕ್ಕೆ ಇವನ್ ಕೈಲಿ ಆಗ್ತಾನೆ ಇರೋದಿಲ್ಲ. ಇವನ್ ತಮ್ಮ ಇಬ್ರಾಹಿಂ ಕೂಡ ಬರ್ತಾನೆ. ಆದ್ರೆ ಇಬ್ರು ಸೇರ್ಸ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗೋದಿಲ್ಲ. ಅವಾಗ ಅವನ್ ತಾಯಿ ಕೊಸೆಮ ಬಂದ್ಬಿಟ್ಟು ಇವರಿಬ್ರು ಕೂಡ ಕರ್ಕೊಂಡು ಹೊಂಟೋಗ್ಬಿಡ್ತಾಳೆ. ಈ ಇಬ್ರಾಹಿಂ ಇದನ್ನೆಲ್ಲ ಇವನು ಕುಸುಮನ ಮಗ ಆಗಿರ್ತಾನೆ. ಈ ಮುರಾದ್ ಇರ್ತಾನಲ್ಲ, ಇವನು 2ನೇ ಹೆಂಡತಿ ಮಗ ಆಗಿರ್ತಾನೆ. ಆದ್ರೆ ಮುರಾದ್ಗೆ 11ನೇ ವಯಸ್ಸಿಗೆ ಪಟ್ಟಾಭಿಷೇಕ ಮಾಡಿ ಇವನ್ನ ರಾಜ್ಯಕ್ಕೆ ರಾಜನಾಗಿ ಮಾಡ್ಬಿಡ್ತಾನೆ. ಇವನು 20ನೇ ವಯಸ್ಸಿಗೆ ಯುದ್ಧಕ್ಕೆ ಎಳಿತಾನೆ. ಒಂದು ಯುದ್ಧದಲ್ಲಿ ಹೀಗೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಈ ಒಂದು ರಾಜ್ಯದವ್ರಿಗೆಲ್ಲ ಗೊತ್ತಾಗುತ್ತೆ ಇಬ್ರಾಹಿಂ ಸತ್ತೋಗಿದ್ದೇನೆ ಅಂತ ಒಂದು ಸುದ್ದಿ ಬರುತ್ತೆ. ಇದರಿಂದ ಬೇರೆ ಯಾರು ರಾಜ ಇಲ್ಲ ಅನ್ಬಿಟ್ಟು ಕುಸುಮ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಮಗ ಇಬ್ರಾಹಿಂ ಇದನ್ನಲ್ಲ ಅವನ್ನ ತುಂಬಾ ಜನ ಹುಡುಗಿರ ಹತ್ರ ಇರೋ ಜಾಗಕ್ಕೆ ಬಿಡ್ತಾನೆ. ಒಂದು ಗಂಡು ಮಗು ಜನ್ಮ ನೀಡ್ಲಿ, ಅವನನ್ನ ರಾಜ ಮಾಡೋಣ ಅಂತ. ಯಾಕೆಂದ್ರೆ ಇಬ್ರಾಹಿಂ ಸ್ವಲ್ಪ ಮಂದ ಬುದ್ಧಿ ಇರೋನಾಗಿರ್ತಾನೆ. ಅದಕ್ಕೋಸ್ಕರ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ ಈ ಮುರಾದು ಸತ್ತೋಗಿದ್ದೇನೆ ಅಂತ ಎಲ್ಲರೂ ಅನ್ಕೊಂಡಿದ್ರಲ್ಲ, ಆದ್ರೆ ಇವನು ಮತ್ತೆ ವಾಪಸ್ ಬರ್ತಾನೆ. ಇವನು ತನ್ನ ರಾಜ್ಯಕ್ಕೆ ವಾಪಸ್ ಬಂದಾಗ ಕುಸುಮ ಇವ್ರ ಮಗ ಇಬ್ರಾಹಿಂನ ರಾಜ ಮಾಡಿರೋ ವಿಷಯ ಗೊತ್ತಾಗಿ ಅವನ್ನ ಮುಗ್ಸಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆದ್ರೆ ಇವಳು ತಡಿತಾಳೆ. ಅವ್ನ್ ಮಂದ ಬುದ್ಧಿ ಅವ್ನು ಯಾವಾಗ್ಲೂ ಕೂಡ ರೂಲ್ ಮಾಡೋಕೆ ಆಗೋದಿಲ್ಲ ಈ ರಾಜ್ಯನ, ನೀನ್ ಬಂದಿದ್ಯಲ್ಲ ನೀನೇ ಮಾಡ್ಕೋ ಅಂತ ಹೇಳ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ. ಅದಾದ್ಮೇಲೆ ಕುಸುಮ ಒಂದು ಪ್ಲಾನ್ ಉಪಯೋಗಿಸಿ ಇವನ್ನ ತುಂಬಾ ಕುಡಿಯೋ ರೀತಿ ಮಾಡಿಬಿಡ್ತಾಳೆ. ಮತ್ತೆ ಇವನ್ಗೆ ತುಂಬಾ ಸ್ಟೋರಿಗಳನ್ನ ಕೇಳೋ ರೀತಿ ಹುಚ್ಚು ಹತ್ತಿಸ್ಬಿಡ್ತಾಳೆ. ಅದೇ ರೀತಿ ಮುರಾದ್ ಕೂಡ ಯಾವಾಗ್ಲೂ ಕುಡ್ಕೊಂಡು ಮತ್ತೆ ಸ್ಟೋರಿಗಳನ್ನ ಕೇಳ್ಕೊಂಡೇ ಇರ್ತಾನೆ. ಸ್ಟೋರಿಗಳನ್ನ ಹೇಳೋದಕ್ಕೆ ಒಬ್ಬ ತಾತ ಇರ್ತಾನೆ. ಆ ತಾತ ಎಷ್ಟು ಚೆನ್ನಾಗಿ ಸ್ಟೋರಿಗಳನ್ನ ಹೇಳ್ತಾ ಇರ್ತಾನೆ ಅಂದ್ರೆ ದಿನನಿತ್ಯ ಕೇಳ್ತಾ ಇರ್ತಾನೆ ಇವನು. ಆದ್ರೆ ಒಂದು ದಿನ ಅವ ತಾತ ಕೂಡ ಸತ್ತೋಗ್ಬಿಡ್ತಾನೆ. ಇದರಿಂದ ಇವನು ಇನ್ನೂ ಹೆಚ್ಚು ಕುಡಿಯೋಕೆ ಶುರು ಮಾಡ್ತಾನೆ. ಇದೇ ಸಮಯನ ಉಪಯೋಗಿಸಿ ಕುಸುಮ ಅವನ ಕಥೆನ ಮುಗಿಸ್ಬಿಡ್ತಾಳೆ. ಅದಾದ್ಮೇಲೆ ತನ್ನ ಮಗ ಇಬ್ರಾಹಿಂನ ತಗೊಂಡ್ಬಂದ್ಬಿಟ್ಟು ಪಟ್ಟಾಭಿಷೇಕ ಮಾಡಿ ತನ್ನ ಮಗುನ ರಾಜನಾಗಿ ಮಾಡ್ತಾಳೆ. ಈ ಇಬ್ರಾಹಿಂನ ಸೇವೆಗೆ ಇರ್ತಾಳಲ್ಲ, ಅವಳು ಹೀಗೆ ಒಂದು ದಿನ ಸ್ನಾನ ಮಾಡಬೇಕು ಅನ್ಬಿಟ್ಟು ಜಿನ್ನ ಕೂಡ ಹಾಕಿರ್ತಾರಲ್ಲ ಒಂದು ಬಾಟಲ್, ಆ ಒಂದು ಜಾಗಕ್ಕೆ ಬರ್ತಾಳೆ. ಬೈ ಮಿಸ್ಟೇಕ್ ಆಗಿ ಕಾಲ್ ಜಾರಿ ಅದೇ ಒಂದು ಕಲ್ ಮೇಲೆ ಬಿದ್ದು ಆ ಕಲ್ಲು ಬ್ರೇಕ್ ಆಗಿ ಅದರಿಂದ ಜಿನ್ನು ಆಚೆಗಡೆ ಬರ್ತಾನೆ. ಜಿನ್ ಆಚೆಗಡೆ ಬಂದಿದ ತಕ್ಷಣ, ನನ್ನ ಸೇವ್ ಮಾಡಿದೀರಾ, ನಿಮ್ಗೆ 3 ವಿಶ್ ಕೊಡ್ತೀನಿ, ಏನ್ ಬೇಕಾದ್ರೂ ಕೇಳಿ ಅಂತ ಹೇಳ್ತಾಳೆ. ಆದ್ರೆ ಅವಳು ಇವನ್ನ ನೋಡಿ ಹೆದರ್ಕೊಂಡು, ನನ್ ಮೊದಲನೇ ವಿಷಯ ನೀನ್ ಮತ್ತೆ ಇದೇ ಒಂದು ಬಾಟಲ್ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಂಡ್ಬಿಡ್ತಾಳೆ. ಇದರಿಂದ ಅವನು ಮತ್ತೆ ಅದೇ ಒಂದು ಬಾಟಲ್ ಒಳಗಡೆ ಹೊಂಟೋಗ್ಬಿಡ್ತಾನೆ. ಮತ್ತೆ ಆ ಬಾಟಲ್ ನ ತೆಗೆದು ಎತ್ತು ಸಮುದ್ರಕ್ಕೆ ಎಸ್ಬಿಡ್ತಾಳೆ. ಮತ್ತೆ ಹಾಗೆ ಸ್ಟೋರಿನ ಕಂಟಿನ್ಯೂ ಮಾಡ್ತಾನೆ. ನೆಕ್ಸ್ಟ್ ಯಾವ ರೀತಿ ನಾನು ಬಿಡುಗಡೆ ಆದೆ ಮತ್ತೆ ಲಾಗ್ ಆದೆ ಅಂತ. ಶಫೀರ್ ಅನ್ನೋ ಒಂದು ಲೇಡಿ, ಅವಳಿಗೆ 12ನೇ ವಯಸ್ಸಲ್ಲಿ ಮದ್ವೆ ಆಗೋಯ್ತು. ಅದು ಒಬ್ಬ ವಯಸ್ಸಾದ ಮುದುಕನ್ ಜೊತೆ. ಇವನೊಬ್ಬ ದೊಡ್ಡ ವ್ಯಾಪಾರಿ ಆಗಿರ್ತಾನೆ. ಆದ್ರೆ ಈ ಒಂದು ವ್ಯಾಪಾರಿಗೆ ಇನ್ನೂ 2 ಹೆಂಡತಿಗಳಿರ್ತಾರೆ. ಇವಳು 3ನೇವಳು. ಆ 2 ವೈಫ್ ಗಳಿಗೂ ಕೂಡ ಇವಳು ಕಂಡ್ರೆ ಆಗ್ತಾನೆ ಇರೋದಿಲ್ಲ. ಇದರಿಂದ ಇವಳು ತನ್ನ ರೂಮ್ ಒಳಗಡೆ ಕ್ಲೋಸ್ ಮಾಡ್ಕೊಂಡು ಯಾವಾಗ್ಲೂ ಇರ್ತಿದ್ಲು. ಆದ್ರೆ ಒಂದು ದಿನ ಇವ್ರ ಗಂಡ ಇವಳಿಗಿಂತಾನೆ ಒಂದು ಗಿಫ್ಟ್ ನ ತಗೊಂಡ್ ಬರ್ತಾನೆ. ಅದೇ ಈ ಒಂದು ಬಾಟಲ್. ಇದೊಂದು ಮೀನು ಹೊಟ್ಟೆ ಒಳಗಡೆ ಸಿಕ್ಕಿರುತ್ತೆ, ಅದನ್ನ ತಗೊಂಡ್ಬಂದ್ ಕೊಟ್ಟಿರ್ತಾನೆ. ಮತ್ತೆ ಶಫೀರ್ ಈ ಒಂದು ಬಾಟಲ್ ನ ಓಪನ್ ಮಾಡಿದಾಗ ಈ ಒಂದು ಜೀನಿ ಆಚೆಗಡೆ ಬರ್ತಾನೆ. ಬಂದಾಗ ಇವನ ಹತ್ರ ಏನೇನ್ ನಡೆದಿತ್ತು ಮತ್ತೆ 3 ವಿಷಯಗಳು ಎಲ್ಲಾನು ಕೂಡ ಹೇಳ್ತಾನೆ. ಶಫೀರ್ ಏನ್ ಕೇಳ್ತಾಳೆ ಅಂದ್ರೆ, ನನಗೆ ನಾಲೆಡ್ಜ್ ಬೇಕು. ಎಷ್ಟು ನಾಲೆಡ್ಜ್ ಬೇಕು ಅಂದ್ರೆ ನನ್ನ ಯೋಚನೆಗೂ ಮೀರಿದಷ್ಟು ನಾಲೆಡ್ಜ್ ನನಗೆ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಜಿನ್ ಕೂಡ ಸರಿ ಆಯ್ತು ಅಂದ್ಬಿಟ್ಟು ಈ ಒಂದು ವಿಶ್ ನ ಪೂರ್ತಿ ಮಾಡ್ತಾನೆ. ಇವಳಿಗೆ ಕೆಲವು ಬೇಜಾನ್ ಬುಕ್ಸ್ ಗಳನ್ನ ತಗೊಂಡ್ಬಂದ್ ಕೊಡ್ತಾ ಇರ್ತಾನೆ. ಇವಳು ಕೂಡ ಅದನ್ನ ಫಾಸ್ಟ್ ಆಗಿ ಓದ್ಕೊಂಡು ನಾಲೆಡ್ಜ್ ನ ಗ್ರಾಪ್ ಮಾಡ್ಕೋತಾನೆ ಇರ್ತಾಳೆ. ಆದ್ರೆ ಮ್ಯಾಕ್ಸ್ ಅಲ್ಲಿ ಇವಳಿಗೆ ಇನ್ನೂ ಕೆಲವು ವಿಷಯಗಳು ಕ್ಲಾರಿಫಿಕೇಶನ್ ಸಿಗ್ತಾನೆ ಇರೋದಿಲ್ಲ. ಇದರಿಂದ 2ನೇ ವಿಶ್ ಕೇಳ್ತಾಳೆ, ಈ ರೀತಿ ಟಫ್ ಕ್ವಶನ್ಸ್ ಗಳನ್ನೆಲ್ಲ ನಾನು ಆರಾಮಾಗಿ ಸಾಲ್ವ್ ಮಾಡ್ಬೇಕು ಅಂತ. ಅದೇ ರೀತಿ ಜಿನ್ ಕೂಡ 2ನೇ ಒಂದು ವಿಷ್ಣು ಕೂಡ ಸಕ್ಸಸ್ ಮಾಡ್ಬಿಡ್ತಾನೆ. ಅದೇನಪ್ಪ ಅಂದ್ರೆ ಇವಳು ಇಮ್ಯಾಜಿನೇಷನ್ ಮೂಲಕನೇ ಕೆಲವು ಕ್ವಶನ್ಸ್ ಗಳನ್ನೆಲ್ಲ ಆನ್ಸರ್ ಮಾಡ್ಬಿಡೋದು. ಆ ರೀತಿ ಒಂದು ವಿಷ್ಣು ಕೂಡ ಕೊಟ್ಬಿಡ್ತಾನೆ. ಈ ಒಂದು ಪ್ರೊಸೆಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಜಿನ್ಗೆ ಇವಳ ಮೇಲೆ ಲವ್ ಆಗಿ ಹೋಗ್ಬಿಡುತ್ತೆ, ಅವಳಿಗೂ ಇವನ್ ಮೇಲೆ ಲವ್ ಆಗಿ ಹೋಗ್ಬಿಡುತ್ತೆ. ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ. ಮತ್ತೆ ಕೊನೆಯದಾಗಿ ಶಫೀರು 3ನೇ ವಿಷ ಕೇಳೋಣ ಅಂತ ರೆಡಿ ಆಗಿರ್ತಾಳೆ. ಆದ್ರೆ ಜಿನ್ನೇ ತಡೆದು ಬಿಡ್ತಾನೆ. ಯಾಕೆಂದ್ರೆ 3 ವಿಷ ಕೇಳಿದ್ರೆ ಇವನ್ ಫ್ರೀ ಆಗಿ ಹೋಗ್ಬಿಡ್ತಾನೆ. ಅದಾದ್ಮೇಲೆ ಇವಳಿಗೆ ಸಿಗೋದೇ ಇಲ್ಲ ಅನ್ಬಿಟ್ಟು ಇದನ್ನ ಕೇಳಿ ಇವಳಿಗಂತ ಸಹಿಸ್ಕೊಳಕ್ ಆಗೋದಿಲ್ಲ. ನೀನು ಕೂಡ ನನ್ ಗಂಡು ಅಂತಾರೆ, ನನ್ನ ಯಾವಾಗ್ಲೂ ಕೂಡ ನಿನ್ನ ಕೈ ಕೆಳಗಡೆ
ಇಟ್ಕೊಳ್ಳೋಕ್ಕಿಂತ ಆಸೆ ಪಡ್ತಿದ್ಯಾ, ಅದಕ್ಕೋಸ್ಕರ ನನ್ಗೆ ಈ ವಿಷ್ನ ಕೊಡ್ತಾ ಇಲ್ಲ ಅಂತ ಈ ರೀತಿ ಹೇಳ್ಬಿಟ್ಟು ಜಿನ್ಗೆ ಸರಿಸರಿಗೆ ಬೈತಾ ಇರ್ತಾಳೆ. ಜಿನ್ಗೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಬಾಟಲ್ ನ ತಗೊಂಡು ಇವನೇ ಅದ್ರೊಳಗಡೆ ಹೋಗೋಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವಳು ತುಂಬಾ ಕೋಪದಲ್ಲಿ ಇರ್ತಾಳಲ್ಲ, ಇವಳು ಏನ್ ವಿಷ್ ಕೇಳ್ತಾಳೆ ಅಂದ್ರೆ ನಾನ್ ನಿನ್ನ ಮೀಟೆ ಆಗಿರ್ಬಾರ್ದು ಅಂತ ಒಂದು ವಿಷ್ನ ಕೇಳ್ಬಿಡ್ತಾಳೆ. ನೀನ್ ನನ್ಗೆ ನೆನಪೇ ಇರಬಾರ್ದು, ನಾನ್ ನಿನ್ನ ಮೀಟೆ ಆಗಿರ್ಬಾರ್ದು ಅಂತ ಒಂದು ವಿಷ್ನ ಕೇಳಿರೋದ್ರಿಂದ ಇವ್ನು ಹೋಗೋ ಟೈಮ್ಗೂ ಇವಳು ಕೇಳಿರೋ ಟೈಮ್ಗೂ ಸಿಂಕ್ ಆಗ್ಬಿಟ್ಟು ಆ ಒಂದು ವಿಷ್ ನೆರವೇರ್ಬಿಟ್ಟಿರುತ್ತೆ. ಅದೇ ಟೈಮ್ಗೆ ಇವ್ನು ಮತ್ತೆ ಹೋಗಿ ಅದ್ರೊಳಗಡೆ ಲಾಕ್ ಆಗ್ಬಿಡ್ತಾನೆ. ಶಫೀರ್ಗೆ ಈ ಜಿನ್ನು ಈ ಒಂದು ಬಾಟಲ್ ಒಳಗಡೆ ಇದ್ದಾನೆ ಅನ್ನೋದು ಮರ್ತು ಹೋಗ್ಬಿಡುತ್ತೆ. ಅಷ್ಟೇ ಯಾಕೆ ನನಗೆ ಒಬ್ಬ ಜಿನ್ನು ಮೀಟ್ ಆಗಿದ್ದ, ಅವನ್ ಹೆಂಗ್ ನನ್ಗೆ ಇಷ್ಟೊಂದು ನಾಲೆಜ್ ಕೊಟ್ಟಿದ್ದು ಅಂತ ಎಲ್ಲಾನು ಕೂಡ ನುಣ್ಣು ಮರ್ದು ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಅದಾದ್ಮೇಲೆ 100 ವರ್ಷಗಳ ಆದ್ಮೇಲೆ ಈ ಒಂದು ಆಂಟಿಕ್ ಪೀಸು ಅಲಿತಿಯ ಕೈಗೆ ಬಂದ್ ಸಿಕ್ಕಿರುತ್ತೆ. ಇದು ನನ್ನ ಸ್ಟೋರಿ ಅನ್ಬಿಟ್ಟು ಇವನ ಹತ್ರ ಏನೇನ್ ನಡೆದಿತ್ತು ಎಲ್ಲಾನು ಕೂಡ ಅಲಿತಾ ಹತ್ರ ಹೇಳ್ಬಿಡ್ತಾನೆ. ಅಲಿತಿಯ ಈ ಒಂದು ಸ್ಟೋರಿನೆಲ್ಲ ಕೇಳಿರ್ತಾಳಲ್ಲ, ಇವನು ಯಾವ್ದೇ ಒಂದು ಹುಡುಗಿ ನಾವು ಟ್ರೂ ಆಗಿ ಲವ್ ಮಾಡಿದ್ರು ಕೂಡ ಆಪೋಸಿಟ್ ಇಂದ ಒಂದು ಟ್ರೂ ಲವ್ ಸಿಕ್ಕಿರೋದಿಲ್ಲ ಈ ಒಂದು ಜಿನ್ಗೆ. ಇದರಿಂದ ಇವಳು ಕೂಡ ಒಂದು ಪ್ರೀತಿಗೋಸ್ಕರ ಹಂಬಲಿಸ್ತಿದ್ಲಲ್ಲ, ಇವಾಗ ಜಿನ್ ಹತ್ರ ಒಂದು ವಿಷ್ಣ ಕೇಳ್ತಾಳೆ, ನೀನ್ ನನ್ನ ಲವ್ ಮಾಡ್ಬೇಕು ಅಂತ, ನೀನ್ ನನ್ನ ಪ್ರೀತಿ ಮಾಡ್ಬೇಕು ಅಂತ. ಅದಕ್ಕೆ ಜಿನ್ ಕೂಡ ಇದು ನಿನ್ಗೆ ಒಪ್ಪಿಗೆ ಇದೆಯಾ, ನಿನ್ ಮನ್ಸಾರ ಇದ್ರೆ ಮಾತ್ರ ಹೇಳು, ಸುಮ್ನೆ ಎಲ್ಲ ಹೇಳ್ಬೇಡ ಅಂತ. ಇವಳು ಕೂಡ ಹೇಳ್ತಾಳೆ, ನಾನು ಸುಮಾರು ವರ್ಷಗಳಿಂದ ಒಂಟಿತನ ಕಾರ್ಡ್ ಹಾಕ್ಬಿಟ್ಟಿದ್ದೆ ನಾನು ಈ ರೀತಿ ಒಂದು ಪ್ರೀತಿಗೋಸ್ಕರ ಕಾಯ್ತಾ ಇದ್ದೆ. ನೀನು ನಿಜವಾಗ್ಲೂ ಪ್ರೀತಿ ಮಾಡಿರೋ ಎಲ್ಲರೂ ಕೂಡ ನಿನ್ನ ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ, ಆದ್ರೆ ನನ್ಗೆ ಯಾರ ಪ್ರೀತಿ ಕೊಡ್ತಾರ ಅಂತ ನಾನ್ ಕಾಯ್ತಾ ಇದ್ದೀನಿ. ಇದರಿಂದ ನೀನನ್ನ ಪ್ರೀತಿಸ್ಬೇಕು, ನಾವು ಇಬ್ರು ಕೂಡ ಲವ್ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ಒಂದು ವಿಷ್ಣ ಕೇಳ್ತಾಳೆ. ಅದಕ್ಕೆ ಜಿನ್ ಕೂಡ ಸರಿ ಆಯ್ತು ನಿನ್ ಇಷ್ಟದಂತೆ ಆಗ್ಲಿ ಅನ್ಬಿಟ್ಟು ಇವಳು ಆಸೆನ ನೆರವೇರಿಸ್ಬಿಡ್ತಾನೆ. ಇವರಿಬ್ರು ಮಧ್ಯೆ ಒಂದು ಲವ್ ಕ್ರಿಯೇಟ್ ಆಗಿ ಹೋಗ್ಬಿಡುತ್ತೆ. ಅಲಿತಿಯನ್ನು ಕೂಡ ನಾಳೆ ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ನೀನು ಕೂಡ ನನ್ನ ಜೊತೆ ಬಾ ಅಂತ ಒಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗಿ ಶುರು ಮಾಡ್ತಾಳೆ. ಜಿನ್ ಒಂದು ಚಿಕ್ಕ ಬಾಟಲ್ ಹಾಕೊಂಡು ತಗೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಏರ್ಪೋರ್ಟ್ ಅಲ್ಲಿ ಇದನ್ನ ಚೆಕಿಂಗ್ ಅಲ್ಲಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಕ್ಲೀನ್ ಆಗಿ ಸ್ಕ್ಯಾನಿಂಗ್ ಗೆ ಕಳಿಸ್ತಾರೆ. ಬಟ್ ಆದ್ರೆ ಅಲ್ಲಿ ಏನು ಡಿಟೆಕ್ಟ್ ಆಗೋದಿಲ್ಲ. ಇದರಿಂದ ಸೇಫ್ ಆಗಿ ಇವರಿಬ್ರು ಕೂಡ ಲಂಡನ್ ಗೆ ಬರ್ತಾರೆ. ಲಂಡನ್ ಗೆ ಬಂದಾಗ ಜಿನ್ಗೆ ಇಲ್ಲಿರೋದಕ್ಕೆ ಆಗ್ತಾನೆ ಇರೋದಿಲ್ಲ. ಯಾಕೆ ಅಂತ ಅಲಿತಾ ಕೇಳಿದಾಗ ಅವಾಗ ಜಿನ್ ಹೇಳ್ತಾನೆ, ಇಲ್ಲಿರೋ ಎಲೆಕ್ಟ್ರಿಕ್ ಮ್ಯಾಗ್ನೆಟ್ ಗಳೆಲ್ಲ ನನ್ನ ಒಂದು ಬ್ರೈನ್ ಡಿಸ್ಟರ್ಬ್ ಮಾಡ್ತೈತೆ, ಇಲ್ಲಿ ತುಂಬಾ ಸೌಂಡ್ ಗಳಿದೆ, ಇಲ್ಲಿರೋ ಫ್ರೀಕ್ವೆನ್ಸಿಗಳೆಲ್ಲ ತುಂಬಾ ಡಿಸ್ಟರ್ಬ್ ಮಾಡ್ತೈತೆ ನನ್ನ ಅನ್ಬಿಟ್ಟು ಅವಳಿಗೂ ಕೂಡ ತೋರಿಸ್ತಾನೆ ಅವನ್ನ ಯಾವ ರೀತಿ ಡಿಸ್ಟರ್ಬ್ ಮಾಡ್ತೈತೆ ಸೌಂಡ್ ಗಳು ಅಂತ. ಅವ್ರಿಗೂ ಕೂಡ ಕೇಳಿಸ್ಕೊಂಡು ಇರಿಟೇಟ್ ಆಗ್ಬಿಡುತ್ತೆ. ಇದರಿಂದ ಹಿಂಗ್ ಸರ್ವೈವ್ ಆಗ್ತಾನೆ ಅಂತ ಅವ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಅವನು ಕೂಡ ಹೇಳ್ತಾನೆ, ಪರವಾಗಿಲ್ಲ ಬಿಡು, ಈಗ ಮಾಡಿ ಅಡ್ಜಸ್ಟ್ ಮಾಡ್ಕೋತೀನಿ ನಾನು ಸ್ವಲ್ಪ ದಿನ ಅನ್ಬಿಟ್ಟು ಸಮಾಧಾನ ಮಾಡ್ತಾನೆ. ಹೀಗೆ ದಿನಗಳು ಕಳೀತಾ ಇವರು ಒಬ್ರಿಗೊಬ್ರು ತುಂಬಾ ಹತ್ರ ಆಗ್ತಾ ಒಬ್ರಿಗೊಬ್ರು ತುಂಬಾ ಅರ್ಥ ಮಾಡ್ಕೊಂಡು ಜೀವನನ ಕಳೀತಾ ಇರ್ತಾರೆ. ಅಲಿತಿಯಾಗಿ ಜಿನ್ನು ತುಂಬಾ ಇಷ್ಟ ಆಗಿ ಹೋಗ್ಬಿಟ್ಟಿರ್ತಾನೆ. ಜಿನ್ಗೂ ಕೂಡ ಅಲಿತಿಯ ಕಂಡ್ರೆ ತುಂಬಾ ಇಷ್ಟ ಆಗಿ ಹೋಗ್ಬಿಟ್ಟಿರ್ತಾರೆ. ಒಬ್ರಿಗೊಬ್ರು ಬಿಟ್ಟೇ ಇರೋದಿಲ್ಲ. ಬಟ್ ಆದ್ರೆ ಒಂದು ದಿನ ಅಲಿತಿಯ ತನ್ನ ಕೆಲಸನ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಆದ್ರೆ ನೋಡಿದ್ರೆ ಜಿನ್ ಎಲ್ಲೂ ಕೂಡ ಕಾಣ್ತಾನೆ ಇರೋದಿಲ್ಲ. ಅವಾಗ ಇವಳು ಬೇಸ್ಮೆಂಟ್ ಗೆ ಹೋಗಿ ನೋಡ್ತಾಳೆ. ಜಿನ್ ಒಂದ್ ಕಡೆ ಬಿದ್ದೋಗ್ಬಿಟ್ಟಿರ್ತಾನೆ. ಆದ್ರೆ ಅವ್ನ ಕೈಲಿ ಮಾತಾಡಕ್ ಆಗ್ತಾ ಇರೋದಿಲ್ಲ. ಅವ್ನ ಬಾಡಿಲಿರೋ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಹೋಗ್ತಾ ಇರುತ್ತೆ. ಇದರಿಂದ ಇವಳು ಎರಡನೇ ವಿಷ್ಣ ಕೇಳ್ತಾಳೆ, ಜಿನ್ ನನ್ನ ಹತ್ರ ಮಾತಾಡ್ಬೇಕು ಅಂತ. ಅವಾಗ ಇವನು ಮಾತಾಡಕ್ಕೆ ಶುರು ಮಾಡ್ತಾನೆ. ಜಿನ್ನು ಇವಳನ್ನ ನೋಡ್ಬಿಟ್ಟು ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ, ಸ್ವಲ್ಪ ದಿನ ಅಷ್ಟೇ, ನಾನ್ ಸರೋಗ್ಬಿಡ್ತೀನಿ, ನಮ್ಗೇನು ಆಗಿಲ್ಲ ಅಂತ ಹಾಗೆ ಸುಮ್ನೆ ಹೇಳ್ತಾ ಇರ್ತಾನೆ. ಆದ್ರೆ ಅಲಿತೆಗೆ ಗೊತ್ತಾಗ್ಬಿಟ್ಟಿರುತ್ತೆ ಇಲ್ಲಿರೋ ಫ್ರೀಕ್ವೆನ್ಸಿಗಳು ಇವನ್ನ ವೀಕ್ ಮಾಡ್ತೈತೆ, ಇವನ್ಗೆ ಈ ಜಾಗ ಸೆಟ್ ಆಗೋದಿಲ್ಲ, ಇವನು ಈ ಜಾಗದಲ್ಲಿ ಹೊಂದ್ಕೊಳಕ್ಕೆ ಆಗ್ತಾ ಇಲ್ಲ ಇವನ್ ಕೈಲಿ ಅಂತ. ಇವ್ನು ಇನ್ನೂ ಏನಾದ್ರೂ ಇಲ್ಲೇ ಇದ್ರೆ ಪರ್ಮನೆಂಟ್ ಆಗಿ ಕಳ್ಕೊಬೇಕಾಗುತ್ತೆ ನಾನು ಅನ್ಬಿಟ್ಟು ಮೂರನೇ ವಿಷ್ಣು ಕೇಳ್ಬಿಡ್ತಾಳೆ. ನೋಡು, ನಾನ್ ಮೂರನೇ ವಿಷ್ಣು ಕೇಳ್ತಾ ಇದ್ದೀನಿ, ನೀನ್ ಎಲ್ಲಿ ಕಂಫರ್ಟೇಬಲ್ ಜಾಗ ಇರುತ್ತೋ, ನೀನು ಫ್ರೀಡಮ್ ಆಗಿ ಎಲ್ಲಿ ಬದುಕ್ತೀಯೋ ಆ ಜಾಗಕ್ಕೆ ನೀನ್ ಹೊಂಟೋಗ್ಬಿಡು ಅಂತ. ಜಿನ್ ಕೂಡ ತಡಿತಾನೆ, ಆ ರೀತಿ ವಿಷ್ಣು ಕೇಳ್ಬೇಡ, ನಾನು ಫ್ರೀ ಆಗೋದ್ರೆ ನಿನ್ನ ಬಿಟ್ಬಿಟ್ಟು ಹೊಂಟೋಗ್ಬೇಕಾಗುತ್ತೆ ಅಂತ. ಅದಕ್ಕೆ ಇವಳು ಕೂಡ ಪರವಾಗಿಲ್ಲ, ನನಗೆ ನೀನ್ ಮುಖ್ಯ, ನೀನ್ ಚೆನ್ನಾಗಿರ್ಬೇಕು, ಇಷ್ಟು ದಿನ ನನ್ಗೆ ಟ್ರೂ ಲವ್ ಅನ್ನೋದನ್ನ ನೀನ್ ನನಗೆ ಕೊಟ್ಟಿದ್ಯಾ, ಅಷ್ಟೇ ಸಾಕು, ಒಂದು ನೆನಪಲ್ಲೇ ನಾನು ಬದುಕ್ತೀನಿ, ಇವಾಗ ನೀನು ನಿನ್ ಪ್ರಪಂಚಕ್ಕೆ ವಾಪಸ್ ಹೊಂಟೋಗ್ಬಿಡು ಅಂತ. ಅದಕ್ಕೆ ಜಿನ್ ಕೂಡ ಅವನ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವಳನ್ನ ಒಂದು ಮೂರನೇ ವಿಷ್ಣ ನೆರವೇರಿಸ್ಬಿಡ್ತಾನೆ. ನೋಡ್ತಿದ್ದಂಗೆನೆ ಜಿನ್ನು ಕೂಡ ಅಲ್ಲಿಂದ ಮಾಯ ಆಗಿ ಹೋಗ್ಬಿಡ್ತಾನೆ. ಅವ್ನು ಹೋಗಿದ ತಕ್ಷಣ ಅವ್ನ ಬಟ್ಟೆ, ಅವ್ನ ಶೂಗಳ ಎಲ್ಲಾನು ಕೂಡ ಇವಳು ಪ್ಯಾಕ್ ಮಾಡಿ ಒಂದ್ ಸೈಡ್ ಇಕ್ತಾಳೆ. ಇಲ್ಲಿಂದ ಸೀನು 3 ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಅಲಿತಿಯ ಇದ್ದಾಳಲ್ಲ, ಇವ್ನ ಲೈಫ್ ಅಲ್ಲಿ ಏನೇನ್ ನಡೆದಿತ್ತು, ಜಿನ್ ಹೇಗ್ ಸಿಕ್ತಾ ಇವನ್ಗೆ, ಅದನ್ನೆಲ್ಲಾನು ಕೂಡ ಒಂದು ಬುಕ್ ಆಗಿ ಬರ್ದಿರ್ತಾಳೆ. ಅದ್ರ ಹೆಸರೇ 3000 Years of Longing ಅಂತ. ಆ ಒಂದು ಬುಕ್ ನ ಬರೆದ್ಬಿಟ್ಟು ಇವಳು ಹಾಗೆ ತನ್ನ ಮನೆಗೆ ವಾಪಸ್ ಹೋಗ್ತಿರ್ಬೇಕಾದ್ರೆ ದೂರದಿಂದ ಜಿನ್ ವಾಪಸ್ ಬರ್ತಿರೋ ತರ ಇವಳಿಗೆ ಕಾಣಿಸುತ್ತೆ. ಇವಳು ಕೂಡ ಇದನ್ನೆಲ್ಲ ನಂದು ಒಂದು ಭ್ರಮೆ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಜಿನ್ನು ವಾಪಸ್ ಬಂದ್ಬಿಟ್ಟಿರ್ತಾನೆ. ಇದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇವಳಿಗೆ. ಆಕ್ಚುಲಿ ಜಿನ್ನು ಇವನೊಂದು ಪ್ರಪಂಚದಿಂದ ಅವಾಗವಾಗ ಇವಳನ್ನ ಬಂದ್ಬಿಟ್ಟು ಮೀಟ್ ಮಾಡ್ತಾ ಇವಳ ಜೊತೆಗೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಮತ್ತೆ ತನ್ನ ಒಂದು ಜಾಗಕ್ಕೆ ವಾಪಸ್ ಹೋಗ್ತಾ ಇರ್ತಾನೆ. ಇದೇ ರೀತಿ ಅಲಿತಿಯ ಲೈಫ್ ಅಲ್ಲಿ ಬಂದು ಹೋಗಿ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.